ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗೌತಮ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾರಿಗೂ ಅರ್ಹತೆ ಇಲ್ಲ. ಕೇಳ್ದೇನೆ ಏನ್ ಸಹಾಯ ಬೇಕು ಏನ್ ಬೇಕು ಅಂತ ಓಡೋಡ್ ಕೆಲಸ ಮಾಡಿದ್ದಾರೆ ಆ ಮನುಷ್ಯ. ಆದ್ರೆ ಇವತ್ತು ಊಟ ಇಲ್ದೆ ನಿತ್ಯ ಇಲ್ದೆ ಜ್ವರದಲ್ಲಿ ಒದ್ದಾಡ್ತಿದ್ದಾರೆ. ಯಾರಾದ್ರೂ ಒಬ್ರು ನೋಡಿದ್ರ? ಅದಕ್ಕೆ ನಾನು ಡಾಕ್ಟರ್ನ ಕರೆಸಿ ಅವ್ರ ಟ್ರೀಟ್ಮೆಂಟ್ ಕೊಡ್ಸಿದ್ದು. ಅದು ಬಿಟ್ರೆ ನೀವ್ ಅನ್ಕೊಂಡ ಚೀಪಾಗಿ ಏನು ನಡೀತಿಲ್ಲ ಇಲ್ಲಿ. ಸ್ವಲ್ಪನಾದ್ರು ಮನುಷ್ಯತ್ವ ಅನ್ನೋದಿದ್ರೆ ಹೋಗಿ ನೋಡಿ ಕೇಳಿ ಏನಾಗಿದೆ ಅವ್ರ ಯೋಗಾಶ್ರಮ ವಿಚಾರಿಸಿ. ಬಂದ್ಬಿಟ್ರು ಗೌತಮ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾಚಿಕೆ ಆಗ್ಬೇಕು. ಏನಪ್ಪ ಇದೆಲ್ಲ? ಗೌತಮ್ ಹುಷಾರ್ ಬೇರೆ ಇಲ್ವಂತೆ. ಇದನ್ನೇ ಪ್ರೀತಿ, ಕಾಳಜಿ, ಕೇರು, ಕನ್ಸನ್ನು, ಲವ್ವು ಅನ್ನೋದು. ಅಲ್ಲ ಕರೆ, ಇಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡು ಮನ್ಸನ್ನ ಹೇಗೆ ಕಲ್ಮ ಇಟ್ಕೊಂಡಿದ್ದೀರಾ? ಅರ್ಥ ಆಗ್ತಾರ ನನಗೆ. ಹೇಗೆ ಸಾಧ್ಯ ಅಂತ ಅಂತೀನಿ. ಬಹುಶಃ ನಿಮ್ಮ ಹತ್ರ ಮಾತ್ರ ಸಾಧ್ಯನಾ ಅಂತ. ಆದ್ರೂ ಬಾಬ್ನವ್ರು ಯಾಕೆ ದೂರ ಇಟ್ಟಿದ್ದೀರಾ? ಯಾರು ಹೇಳಿದ್ದು ನಾನು ಅವ್ರನ್ನ ದೂರ ಇಟ್ಟಿದ್ದೀನಿ ಅಂತ? ಅವರು ನನ್ನ ಒಳಗಿದ್ದಾರೆ, ನನ್ನಲ್ಲಿ ಬೆರ್ತು ಹೋಗಿದ್ದಾರೆ. ಪ್ರೀತಿಸೋದಕ್ಕೆ ಹತ್ರ ಇರಬೇಕು ಅಂತ ಏನಿಲ್ಲ ಮಲ್ಲಿ. ಪ್ರೀತಿಗೆ ಅದು ಯಾವ ಕಟ್ಟಪಾಡು ಇರಲ್ಲ. ದೂರ ಇದ್ದು ಪ್ರೀತಿ ಮಾಡ್ಬೋದು. ನನಗೆ ಗೌತಮ್ ಅವ್ರ ಮೇಲಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗಿಲ್ಲ, ಆಗೋದು ಇಲ್ಲ. ಎಷ್ಟೋ ಗಂಡ ಹೆಂಡತಿ ಒಂದೇ ಮನೆಯಲ್ಲಿ ನೋಡಕ್ಕಷ್ಟೇ ಒಟ್ಟಿಗೆ ಇರ್ತಾರೆ. ಆದ್ರೆ ಅವ್ರ ಮಧ್ಯೆ ಪ್ರೀತಿ ಅನ್ನೋದಾಗ್ಲಿ ಒಳ್ಳೆ ಭಾವನೆ ಅನ್ನೋದಾಗ್ಲಿ ಯಾವುದೂ ಇರಲ್ಲ. ಎಲ್ಲ ಸತ್ತೋಗಿರುತ್ತೆ. ಕೋಪ, ದ್ವೇಷ, ಸಿಟ್ಟು, ಸೆಳವು, ನಾನ್ ಹೆಚ್ಚು ನೀನ್ ಕಮ್ಮಿ ಇಂಥದಷ್ಟೇ ತುಂಬಿರುತ್ತೆ.